ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾ ಇದ್ದಂತೆ ಸೋನಂ ವಾಂಗ್ಚುಕ್ ಟ್ವೀಟ್ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವದ ಗೆಲುವು ಅಂತ ಹೇಳಿ ಸೋನಂ ವಾಂಗ್ಚುಕ್ ಹೇಳಿದ್ದಾರೆ. ಇದು ಶಾಂತಿ, ತಾಳ್ಮೆ, ಪರಿಶ್ರಮದ ಗೆಲುವು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾ ಇದ್ದಂತೆ ಸೋನಂ ವಾಂಗ್ಚುಕ್ ಟ್ವೀಟ್ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವದ ಗೆಲುವು ಅಂತ ಸೋನಂ ವಾಂಗ್ಚುಕ್ ಹೇಳಿದ್ದಾರೆ. ಇದು ಶಾಂತಿ, ತಾಳ್ಮೆ, ಪರಿಶ್ರಮದ ಗೆಲುವು. ಸಿಜೆಪಿಗೆ ಅಭಿನಂದನೆ, ಝೆನ್ಜಿಗಳಿಗೂ ಧನ್ಯವಾದ. ರಾಷ್ಟ್ರದ ಎಲ್ಲೆಡೆ ಪ್ರತಿಭಟನೆ ನಡೆಸಿದ ಜನರಿಗೂ ಕೂಡ ಧನ್ಯವಾದ. ಆಸ್ಪತ್ರೆಯಲ್ಲಿ ಬೆಡ್ ಮೇಲಿಂದಲೇ ವಿಕ್ಟರಿಯನ್ನ ತೋರಿಸಿದ ಸೋನಂ ವಾಂಗ್ಚುಕ್. ಇನ್ನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಹಿನ್ನೆಲೆಯಲ್ಲಿ ಈಗ ಸೋನಂ ವಾಂಗ್ಚುಕ್ ಅವರು ಹೇಳಿರುವಂಥದ್ದು, ಈಗಾಗಲೇ ಒಂದು ಕಡೆ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ಕೂಡ ಮಣಿದಿರುವಂಥದ್ದು. ಸೋನಂ ವಾಂಗ್ಚುಕ್ ಆಸ್ಪತ್ರೆಯ ಬೆಡ್ ಮೇಲೆ ವಿಕ್ಟರಿಯನ್ನ ತೋರಿಸಿದ್ದಾರೆ. ಇನ್ನು ಆಸ್ಪತ್ರೆಯಲ್ಲಿ ಬೆಡ್ ಮೇಲಿಂದಲೇ ವಿಕ್ಟರಿಯನ್ನ ತೋರಿಸಿದ ಸೋನಂ ವಾಂಗ್ಚುಕ್ ಸಿಜೆಪಿಗೆ ಅಭಿನಂದನೆಯನ್ನ ತಿಳಿಸಿದ್ದಾರೆ. ಇನ್ನು ಝೆನ್ಜಿಗಳಿಗೂ ಕೂಡ ಧನ್ಯವಾದ. ರಾಷ್ಟ್ರದ ಎಲ್ಲೆಡೆ ಪ್ರತಿಭಟನೆ ನಡೆಸಿದ ಜನರಿಗೂ ಕೂಡ ಧನ್ಯವಾದವನ್ನ ತಿಳಿಸಿರುವಂಥದ್ದು. ಇನ್ನು ಒಂದು ಕಡೆ ಕಳೆದ 22 ದಿನಗಳಿಂದ, ಕಳೆದ 1 ತಿಂಗಳಿನಿಂದ ಸೋನಂ ವಾಂಗ್ಚುಕ್ ಅವರು ಉಪವಾಸವನ್ನ ಮಾಡಿದ್ರು. ಈಗ ಕೇಂದ್ರ ಸರ್ಕಾರದ ನೈತಿಕ ಹೊಣೆ ಹೊತ್ತು ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಸೋನಂ ವಾಂಗ್ಚುಕ್ ಅವರು ವಿಕ್ಟರಿಯನ್ನ ತೋರಿಸಿರುವಂಥದ್ದು. ಝೆನ್ಜಿ ಹೋರಾಟಕ್ಕೆ ಧರ್ಮೇಂದ್ರ ಪ್ರಧಾನ್ ತಲೆದಂಡ ಹಾಕಿದೆ. ಇದು ಪ್ರಜಾಪ್ರಭುತ್ವಕ್ಕೆ ಸಿಕ್ಕ ಜಯ ಅಂತ ಹೇಳಿ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ಝೆನ್ಜಿ ಹೋರಾಟಕ್ಕೆ ಧರ್ಮೇಂದ್ರ ಪ್ರಧಾನ್ ತಲೆದಂಡ ಹಾಕಿದೆ. ಇದು ಪ್ರಜಾಪ್ರಭುತ್ವಕ್ಕೆ ಸಿಕ್ಕ ಜಯ ಅಂತ ಹೇಳಿ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ಇಡೀ ದೇಶಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್. ಇನ್ನು ಝೆನ್ಜಿ ಹೋರಾಟಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರ ತಲೆದಂಡ ಆಗಿರುವಂತದ್ದು. हेलो एवरीवन, आप सबको बहुत 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 बधाई. हमारे देश के युवाओं को, जेनजी को बहुत बधाई. बहुत खुशी की बात है, आप लोगों का संघर्ष रंग लाया. धर्मेंद्र प्रधान को अल्टीमेटली इस्तीफा देना पड़ा. ये पूरी डेमोक्रेसी की बहुत बड़ी जीत है. हमारे देश में लोगों का जनतंत्र से भरोसा ही उठ गया था. लोगों को लगने लगा था कि सरकारें सुनती नहीं है. जनता सरकारों के सामने चिल्लाती रहती थी, गिड़गिड़ाती रहती थी. हर चीज के लिए हम सरकार को हाथ जोड़ते रहते थे, पैर पकड़ते. सरकारें कभी सुनती नहीं थी. इतना बड़ा संघर्ष हुआ और अल्टीमेटली सरकार के अहंकार को झुकना पड़ा, जनता के सामने झुकना पड़ा. ये बहुत बड़ी जीत है, पूरे जनतंत्र की जीत है, डेमोक्रेसी की जीत है. और सरकार को भी अब समझ लेना चाहिए कि आपको जनता की सुननी पड़ेगी. ये डेमोक्रेसी है. डेमोक्रेसी इज बाय द पीपल, ऑफ द पीपल, फॉर द पीपल. मैं उम्मीद करता हूं कि सरकार नीट के सिस्टम को ठीक करेगी ताकि अगली साल अब से पेपर लीक होना बंद हो जाए इस देश के अंदर. अब हमारे बच्चों को आत्महत्या ना करनी पड़े. जय हिंद.